ಮ್ಯಾಮ್ ಸಾರಿ ಮ್ಯಾಮ್, ನಾನು ಎಷ್ಟು ಬೇಡ ಅಂದ್ರೂ ಗಂಗಾನೇ. ಅಬ್ಬಾ ನೀವಿರಿ. ಅಮ್ಮ ಹಾಸ್ಪಿಟಲಿಂದ ಬಂದ್ಬಿಟ್ರಾ? ನೀವು ಹುಷಾರಾಗೋದ್ರಾ? ಅಪ್ಪ ದೇವ್ರೆ, ನೀವಿಷ್ಟು ಬೇಗ ಹುಷಾರಾಗಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ. ಇನ್ನು ನಾನು ಯಾವ ಇಂಗ್ಲಿಷು ಕಲಿಯೋದು ಬೇಕಾಗಿಲ್ಲ, ಮುಖಕ್ಕೆ ಯಾವ ಪ್ಯಾಕ್ ಹಾಕೊಳ್ಳೋದು ಬೇಡ, ಇನ್ಯಾವ ರ್ಯಾಂಪ್ ವಾಕ್ ಮಾಡೋದು ಬೇಡ. ಇನ್ ಬೇಗ ಅಮ್ಮನ ಹತ್ರ ಹೋಗಿ ಹಾಯಾಗಿರ್ಬೋದು ಅಂತಾಯ್ತು. ಈಗಲೇ ಹೊರಡು ಅಂತೀರಾ ಮೇಡಮ್ ಅವರೇ? ಏನೇ ಇನ್ ಹೊರಡೋದು? ನಿತ್ಯ ವೀಲ್ ಚೇರ್ ಅಲ್ಲಿ ಇದ್ದಾಳೆ, ತಲೆಯಲ್ಲಿ ಬ್ಯಾಂಡೇಜ್ ಇದೆ, ಅದ್ ಕಾಣ್ತಿಲ್ವಾ ನಿನ್ಗೆ? ಹೌದಲ್ಲ, ಅಂದ್ರೆ ಅಮ್ಮವ್ರು ಇನ್ನೂ ಸರಿ ಆಗ್ಲಿಲ್ವಾ? ಮತ್ತೆ ಮನೆಗೆ ಯಾಕೆ ಕರ್ಕೊಂಡು ಬಂದ್ರಿ ಮೇಡಮ್? ಅದು ನಿನಗೆ ಬೇಡ. ಆಗ್ಲೇ ಏನಂದೆ? ಏನನ್ನಮ್ಮ? ನಮ್ಮ ಅಮ್ಮನ ಹತ್ರ ಹೋಗ್ತೀನಿ ಅಂದೆ. ಅದಕ್ಕೂ ಮೊದಲು ಏನಂದೆ? ನೀವು ಹುಷಾರಾದ್ರಿ ಅಂದೆ. ಅದಕ್ಕೂ ಮೊದಲು ಏನಾಯ್ತು ಬೇಬಿ? ಕೇಳು ಮಾಮ್. ಅದಕ್ಕೂ ಮೊದಲು ಅಂದ್ರೆ ಗಂಗಾ ಮ್ಯಾಜಿಕ್ ಇದು ಅಂದೆ. ಅದಾದ್ಮೇಲೆ ನಾನು ಮನ್ಸು ಮಾಡಿದ್ರೆ ಏನಾದ್ರೂ ಸರಿ ತಕ್ಷಣ ಕಲಿತೀನಿ ಅಂದೆ. ಅದಾದ್ಮೇಲೆ ಏನ್ ಮಾಡ್ಬೇಕಾದ್ರೂ ಮಾಡ್ತೀನಿ ಅಂದೆ. ಏನಮ್ಮ, ಏನಾದ್ರೂ ತಪ್ಪಾಗನ್ನ? ನನ್ ಕಣ್ ತರ್ಸೋ ಮಾತು ಹೇಳ್ದೆ. ಬೇಬಿ ಎಂಟಿ ಬಾಂಡ್ ಪೇಪರ್ ತರ್ಸು ಮಾಮ್. ಯಾಕೆ ಬೇಬಿ? ಹೇಳಿದ್ದನ್ನ ಮಾಡು ಮಾಮ್. ಶ್ವೇತಾ ತಗೊಂಡ್ ಬಾ. ನಾನೇನ್ ತಪ್ಪು ಮಾಡಿದ್ನೋ ದಯವಿಟ್ಟು ಹೇಳಿ ಅಮ್ಮ. ಈಗ ತಪ್ಪು ಮಾಡ್ಲಿಲ್ಲ, ಮುಂದೆ ಮುಂದೆ ಮಾಡಲ್ಲ ಅನ್ನೋ ಗ್ಯಾರಂಟಿ ಇಲ್ವಲ್ಲ. ಮುಂದೆ ಮುಂದೆ ಏನ್ ತಪ್ಪು ಮಾಡ್ತೀನಿ? ನೀನ್ ಮನ್ಸು ಮಾಡಿದ್ರೆ ಏನಾದ್ರೂ ಮಾಡ್ತೀಯ. ನಮ್ಮನ್ ಮೋಸ ಕೂಡ ಮಾಡ್ಬೋದು. ಮೋಸ ಮಾಡೋದೇನು ಅಮ್ಮ? ನನ್ಗೆ ಕಷ್ಟಪಟ್ಟು ಬದುಕೋದಷ್ಟೇ ಗೊತ್ತು, ಮೋಸ ಮಾಡೋಕ್ ಬರಲ್ಲಮ್ಮ. ಇಷ್ಟು ಕಲ್ತಿರೋಳು ಮೋಸ ಮಾಡೋದು ಯಾಕೆ ಕಲ್ತಿಲ್ಲ? ಇವತ್ತು ನನ್ನ ಹಾಗೆ ನಟಿಸ್ತಿದ್ಯಾ, ನಾಳೆ ನನ್ನ ಸ್ಥಾನನ ಶಾಶ್ವತವಾಗಿ ಸ್ವಂತ ಮಾಡ್ಕೋಬೇಕು ಅನ್ನೋ ದುರಾಸೆ ನಿನಗೆ ಬಂದ್ರೆ ನಿನ್ನಂಥವ್ರನ್ನ ನಂಬೋದು ಕಷ್ಟ. ಅದಕ್ಕೆ ನನ್ನ ಜಾಗ್ರತೆಯಲ್ಲಿ ನಾನಿರ್ಬೇಕು ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಬಂದಿದ್ದು ನಿಮ್ಮ ಸ್ಥಾನನ ಪಡ್ಕೊಳಕ್ಕಲ್ಲಮ್ಮ. ಮೇಡಮ್ ಅವರು ನಮ್ಮಮ್ಮಂಗೆ ಮಾಡಿರೋ ಸಹಾಯಕ್ಕೆ ಪ್ರತಿ ಸಹಾಯ ಮಾಡೋಕ್ಕೆ ಬಂದೆ ಅಷ್ಟೇ. ನಂದಲ್ದಿರೋದು ನನಗೆ ಬೇಕಾಗಿಲ್ಲಮ್ಮ. ನಾನು ಹಳ್ಳಿಯಿಂದ ಬಂದವಳು, ನನಗೆ ಸಹಾಯ ವ್ಯವಸಾಯ ಮಾತ್ರ ಗೊತ್ತು. ನೀವು ಹೇಳೋ ಮೋಸ ನಮಗೆ ಗೊತ್ತಿಲ್ಲ. ನಾನು ನಿನ್ನ ನಂಬಬೇಕು ಅಂದರೆ ನನಗೆ ಸಾಕ್ಷಿ ಬೇಕು. ಆ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡು. ಮುಂದೆ ನಂಗೆ ಯಾವ ತೊಂದರೆನೂ ಕೊಡಲ್ಲ ಅಂತ, ಯಾವ ತಪ್ಪು ಮಾಡಲ್ಲ ಅಂತ, ನಾವು ಹೇಳಿದ್ದೇ ಮಾಡ್ತೀನಿ ಅಂತ ಒಪ್ಕೊಂಡು ನೀನು ಸೈನ್ ಮಾಡಬೇಕು. ಮತ್ತೆ ಸಹಿ ಯಾಕಮ್ಮ? ದೇವ್ರ ಮುಂದೆ ಆರ್ತಿ ಮುಟ್ಟಿ ಪ್ರಮಾಣ ಮಾಡಿದ್ನಲ್ಲ. ನಿನಗೆ ದೇವ್ರ ಮೇಲೆ ನಂಬಿಕೆ, ನನಗೆ ಪೇಪರ್ ಮೇಲೆ ನಂಬಿಕೆ. ನಾನು ಒಂದ್ಸಲ ಪ್ರಮಾಣ ಮಾಡಿದ್ರೆ ಮಾತಿಗೆ ತಪ್ಪಲ್ಲಮ್ಮ. ಪ್ರಾಣ ಮಾನ ಹೋಗೋ ಪರಿಸ್ಥಿತಿಲೂ ಸುಳ್ಳು ಹೇಳ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಆದರೆ ನನಗೆ ಎಂಥ ಪರಿಸ್ಥಿತಿ ಬಂದರೂ ನಿಮಗೆ ತೊಂದರೆ ಕೊಡಲ್ಲಮ್ಮ. ನನ್ನ ನೀವು ನಂಬೋದಮ್ಮ.
ನೋಡಿದ್ಯಾ ಮಾಮ್, ಸೈನ್ ಮಾಡು ಅಂದ್ರೆ ಎಷ್ಟು ಆರ್ಗ್ಯುಮೆಂಟ್ ಮಾಡ್ತಾಳೆ. ನಾಳೆ ನನ್ಗೇನೋ ಮಾಡೋಕೆ ಈಗ ಅವಳು ಎಸ್ಕೇಪ್ ಆಗ್ತಿದ್ದಾಳೆ ಅನ್ಸುತ್ತೆ. ಹೇಳಿದ್ದನ್ ಮಾಡು ಗಂಗಾ. ನನ್ ಮುಂದೆ ಪ್ರಮಾಣ ಮಾಡಿದ್ಯಲ್ಲ, ನಿತ್ಯ ಮುಂದೆ ಸೈನ್ ಮಾಡು. ನನ್ನ ಮೇಲೆ ನಿಮ್ಗಿಷ್ಟು ನಂಬಿಕೆ ಇಲ್ಲ ಅಂದ್ರೆ ಹಾಗೆ ಮಾಡ್ತೀನಿ. ಆದರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆಯಮ್ಮ. ಸರಿ, ಸೈನ್ ಮಾಡು. ಮಾಡ್ತೀನಮ್ಮ. ಆದರೆ ನಾನು ಏನು ಮಾಡಿದ್ರು ದೇವ್ರ ಮುಂದೆನೇ ಮಾಡ್ತೀನಿ. ಸಹಿ ಕೂಡ ದೇವ್ರ ಮುಂದೆನೇ ಮಾಡ್ತೀನಿ. ಸ್ವಾಮಿ, ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ತಪ್ಪು ತಪ್ಪೆ. ನನ್ನಿಂದ ಗೊತ್ತಿದ್ದು ಗೊತ್ತಿಲ್ಲದೇನೋ ಯಾರಿಗೂ ಯಾವ ಕಷ್ಟ ಆಗೋದು ಬೇಡ. ನನಗೇನಾದರೂ ಪರವಾಗಿಲ್ಲ, ನನ್ನ ನಂಬಿದವರು ಚೆನ್ನಾಗಿರಬೇಕು. ಅಮ್ಮ ಅವರೇ, ಖಾಲಿ ಕಾಗದದ ಮೇಲೆ ನೀವು ಕೇಳಿದ ಹಾಗೆ ಸಹಿ ಮಾಡಿದ್ದೀನಿ. ಅದ್ರ ಮೇಲೆ ನೀವು ನನ್ನ ಪ್ರಾಣ ಬರೆದ್ರೂ ನಾನು ನೊಂದ್ಕೊಳ್ಳಲ್ಲ. ತಗೊಳ್ಳಿ. ತಗೊಳ್ತಾ ಇರೋದು ನಿನ್ನ ಪ್ರಾಣನೇ ಕಣೆ. ತಗೊಳ್ಳಿ. ಮಾಮ್, ಈ ಡಾಕ್ಯುಮೆಂಟ್ಸ್ನ ಸೇಫಾಗಿ ಲಾಕರಲ್ಲಿ ಇಟ್ಟಿರು. ಇವಳು ಬಾಲ ಅಲ್ಲಾಡ್ಸಿದ್ರೆ ಹೊರಗಡೆ ತೆಗೆದು ಕಟ್ ಮಾಡೋಣ. ಹೋಗೋಣ ಮಾವ. ಯಾ Come in, Jay. What is this? ಇದಾ ಕುಂಟ ಬಿಲ್ಲೆ ಆಟ.
ಕುಂಟಾ ಬಿಲ್ಲೆ ಅಂತ ಎಕ್ಸ್ಟಿಂಕ್ಟ್ ಆಗ್ತಿರೋ ಈ ಆಟನ ಮತ್ತೆ ನನ್ ಮಗಳು ರಿಸರ್ಚ್ ಮಾಡ್ತಿದ್ದಾಳೆ. ಓ ಗುಡ್. ನಮ್ ಬೇಬಿ ಏನೇ ಮಾಡಿದ್ರು ಹೀಗೆ. ಚಿಕ್ಕವನಿದ್ದಾಗ ನಾನು ಆಡಿದ್ದೆ. ಅದೇನೋ ಹೆಣ್ಮಕ್ಳು ಆಡ್ತಾರಲ್ಲ ಅಲ್ವಾ, ಆಗೇನೋ ಗೊತ್ತಿಲ್ಲದೆ ಆಡಿದೆ. ಈಗ ಆ ಟಾಪಿಕ್ ಯಾಕೆ? ಓಕೆ ಜೈ, ಏನು ಸಡನ್ ಸರ್ಪ್ರೈಸ್? ಏನ್ ಮಾಡೋದು ಆಂಟಿ, ನಿತ್ಯ ಕಾಲ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ರೀಸನ್ ಹೇಳ್ತಾಳೆ. ಈಗ ಇಲ್ಲೇ ಇದ್ದಾರೆ. ವಾಟ್? ಅದೇ ಇಲ್ಲೇ ಇದ್ದೀನಿ ಸರ್. ಸರ್ರಾ? ಸರೇ, ಯಾಕೆ ನನ್ನ ಮದುವೆ ಆಗೋರನ್ನ ನಾನು ಸರ್ ಅನ್ಬಾರ್ದಾ? ಕೆಲವರು ಮಾವ ಅಂತಾರೆ, ಕೆಲವರು ಏನ್ರಿ ಅಂತಾರೆ, ಇನ್ ಕೆಲವರು ಹೆಸರು ಹೇಳಿ ಕರೀತಾರೆ. ನಾನು ಹೀಗೆ. ಕೂತ್ಕೊಳ್ಳಿ. ಕೂತ್ಕೋ ಸ್ವಪ್ನ. ನೀವು ಕೂಡ ಕೂತ್ಕೊಳ್ಳಿ. ನೀವು ದೊಡ್ಡ ಮನ್ಸಿಂದ ಕೂತ್ಕೊ ಅಂದ್ರು ನಾನು ಕೂತ್ಕೊಳಕ್ ಆಗಲ್ಲ. ಯಾಕೆ? ಮೂಲವ್ಯಾಧಿನ? ರಾಮ ರಾಮ. ವಾಟ್ ನಿತ್ಯ, ನಾಣಿ ಜೈ ಪಿ ಎ, ಅವ್ರ ಹತ್ರ ಫೈಲ್ಸ್ ಇರತ್ತೆ ಹೊರತು ಅವ್ರಿಗೆ ಫೈಲ್ಸ್ ಯಾಕಿರುತ್ತೆ? ಶ್ವೇತಾ, ಇವ್ರೆಲ್ರಿಗೂ ಕಾಫಿ ಅರೇಂಜ್ ಮಾಡು. ನಿತ್ಯ, ಕಾಫಿನ ಶ್ವೇತಾ ತರ್ತಾಳೆ. ಕಾಫಿ ಮಾಡಿ ನಿನ್ಗೆ ಅಭ್ಯಾಸ ಇಲ್ವಲ್ಲ? ನೀನ್ ಹೋಗು ಶ್ವೇತಾ, ನೀನ್ ಕೂತ್ಕೋ ನಿತ್ಯ. ಆಂಟಿ, ಆಕ್ಚುಲಿ ನಾನು ನಿತ್ಯನ್ ಸೈನ್ಗೋಸ್ಕರ ಬಂದೆ. ಸೈನ್ ಏನಕ್ಕೆ ಜೈ? ಅದೇನು ನಿತ್ಯ ನಿಮ್ಗೇನು ಹೇಳಿಲ್ವಾ? ನಾನು ಮಾಮ್ಗೆ ಯಾವ ಚೈನ್ ವಿಷಯನೂ ಹೇಳಿಲ್ವೇ? ಚೈನ್ ಏನು? ಜೋಕ್ ಮಾಡಬೇಡ ಬೇಬಿ. ಜೈ ಅಂದಿದ್ದು ಸೈನ್, ಸಹಿ ಮಾಡೋಕೆ. ಓ ಸಹಿನಾ ಮಾಡಿದ್ನಲ್ಲ. ಯಾವಾಗ? ಈಗಷ್ಟೇ. ಬೇಬಿ, ನಿನ್ ಸೆನ್ಸ್ ಆಫ್ ಹ್ಯೂಮರ್ ನಿಂದ ಜೈ ಟೈಮ್ನ ವೇಸ್ಟ್ ಮಾಡಬೇಡ. ಸ್ವಪ್ನ, ಫೈಲ್ ಕೊಡಿಲಿ. ನಮ್ಮ ಮದ್ವೆ ಫಿಕ್ಸ್ ಆದಾಗ ನಿತ್ಯನ್ ಹೆಸರಲ್ಲಿ ಒಂದು ಸಿಕ್ ಯೂನಿಟ್ ತಗೊಂಡಿದ್ನಲ್ಲ ಆಂಟಿ? ಎಸ್ ಜೈ, ನೆನ್ಪಿದೆ. ಅದನ್ನೀಗ ರಿನೋವೇಟ್ ಮಾಡಿ ರೀಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ರಿಜಿಸ್ಟ್ರೇಷನ್ಗೆ ನಿತ್ಯನ್ ಸೈನ್ ಬೇಕು. ನಿತ್ಯ, ಟೇಕ್ ದಿಸ್. ನಿತ್ಯ, ಸೈನ್ ಮಾಡು. ಅಮ್ಮವ್ರ ಸಹಿನ ನಾನು ಹೇಗ್ ಮಾಡ್ಲಿ? ಏನ್ ನೋಡ್ತಿದ್ಯಾ ನಿತ್ಯ? ಸೈನ್ ಮಾಡು. ಅವಳು ಮಾಡಲ್ಲ ಜೈ. ಯಾಕಂಟಿ? ಹೇಳು ನಿತ್ಯ. ಏನ್ ಹೇಳೋದು? ಏನಾದ್ರೂ ಒಳ್ಳೆ ಕೆಲಸ ಮಾಡು ಮೊದ್ಲು ಪೂಜೆ ಮಾಡೋದನ್ನ ಈ ಮಧ್ಯ ಅಭ್ಯಾಸ ಮಾಡ್ಕೊಂಡಿದ್ಯಲ್ಲ, ಆ ವಿಷಯನ ಜೈಗ್ ಹೇಳು. ಹೊಸದಾಗಿ ಪೂಜೆ ಏನು? ಅವಳಿಗಂತ ಹ್ಯಾಬಿಟ್ಸ್ ಇಲ್ವಲ್ಲ? ಹೊಸದಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಂತ ದೊಡ್ಡ ಮೇಡಮ್ ಹೇಳ್ತಿದ್ದಾರಲ್ಲ ಮೇಡಮ್. ಹೇಗೂ ಏನಾದ್ರೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಮುಂಚೆ ಪೂಜೆ ಮಾಡೋದು ಒಳ್ಳೇದಲ್ವಾ? ಹೇಳು ಬೇಬಿ.
ಹೋಗಿ ಪೂಜೆ ಮಾಡ್ಕೊಂಡ್ ಬಾ. ಬೇಗ ನಿತ್ಯ ರೂಮ್ಗೆ ಹೋಗಿ ಸೈನ್ ಮಾಡಿಸ್ಕೊಂಡ್ ಬಾ. ನಿಲ್ಲು ನಿತ್ಯ. ಪೂಜೆಗೆ ನಾನು ಬರ್ತೀನಿ. ನೀವ್ಯಾಕೆ ಮೇಡಮ್? ಸ್ಟಾರ್ಟ್ ಮಾಡ್ತಿರೋ ಸಿಕ್ ಯೂನಿಟ್ಗೆ ನಾನೇ ಇನ್ಚಾರ್ಜ್. ಅದಕ್ಕೆ ಸಂಬಂಧಪಟ್ಟಿರೋ ಚಿಕ್ಕ ವಿಷಯ ಕೂಡ ನನ್ನ ಮುಂದೆನೇ ಆಗಬೇಕು. ಸೈನ್ಗೂ ಕೂಡನಾ? ಯಾರ್ದೋ ಮದುವೆಗೆ ನಾಯಿಗಳ ಸಂಭ್ರಮ ಅನ್ನೋ ಹಾಗೆ ಆ ಯೂನಿಟ್ ತಗೊಂಡಿದ್ದು ನಿತ್ಯ ಮೇಡಮ್ಗೋಸ್ಕರ. ಮಧ್ಯದ್ರಲ್ಲಿ ಇವ್ರ ಕೆಲಸ ಏನೋ. ಹೋಗೋಣ್ವಾ? ಬಾ ಮಾವ. ಗುಟ್ಟಾಗಿ ಹೋಗಿ ಸೈನ್ ಮಾಡಿಸ್ಕೊಂಡು ಬರ್ತಾಳೆ ಅನ್ಕೊಂಡ್ರೆ ಎಲ್ಲರೂ ಹೊರಟ್ರು. ಪೂಜೆಯಲ್ಲಿ ಏನಾದರೂ ಮಾಡಬೇಕು. ಓಂ ನಮಃ ಶಿವಾಯ. ಶಿವಾಯ ನಮಃ. ನಮೋ ನಾರಾಯಣಾಯ. ಕೇಶವ ವಿಷ್ಣು ಶುಕ್ಲಾಂಬರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಸರಸ್ವತಿ ನಮಸ್ತುಭ್ಯಂ ಮಹಾವಿಷ್ಣು ವಿಷ್ಣು ಶಶಿವರ್ಣಂ ಸರಸ್ವತಿ ನಮಸ್ತುಭ್ಯಂ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಓಂ ಮಾಧವಾಯ ಓಂ ಸ್ವಾಹ ಕೇಶವಾಯ. ಹೇ, ಒಂದ್ ನಿಮಿಷ ಇರು. ನಿನಗೆ ನಿಜವಾಗ್ಲೂ ಶ್ಲೋಕ ಬರತ್ತಾ? ಎಲ್ಲ ಸ್ವಲ್ಪ ಸ್ವಲ್ಪ ಹೇಳ್ತಿದ್ಯಲ್ಲ. ಅಂದ್ರೆ ಇವಾಗಿನ್ನು ಕಲಿತಾ ಇದಾರಲ್ಲ, ಎಲ್ಲವನ್ನು ಸರಿಯಾಗಿ ಹೇಳೋದಕ್ಕೆ ನಿತ್ಯ ಮೇಡಮ್ ಏನ್ ಪುರೋಹಿತ್ರ? ಹೋಗ್ಲಿ ನೀನ್ ಹೇಳು ನಾಣಿ. ಸರಿ ಸರ್. ಏ ನಿಲ್ಸೋ, ನಿಜವಾಗ್ಲೂ ಹೇಳ್ತೀಯ ನಾಣಿ? ನೀವೇ ಅಲ್ವಾ ಸರ್ ಹೇಳು ಅಂದಿದ್ದು? ಶಟಪ್ ನಾಣಿ. ಆಂಟಿ, ಮಂತ್ರಕ್ಕೆ ಹಣ್ಣುದ್ರಲ್ಲ, ಪೂಜೆ ಮಾಡಿದ್ರೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಲ್ಲ, ಕೆಲಸ ಮಾಡಿದ್ರೇನೆ ಎಲ್ಲ ಆಗೋದು. ಕರೆಕ್ಟೇ ಜೈ. ಆದ್ರೆ ನಿತ್ಯ ಸೆಂಟಿಮೆಂಟ್ ಇನ್ನು ಎಷ್ಟೊತ್ತು ಮಾಡ್ತಾಳೆ? ಎಷ್ಟು ಹೊತ್ತು ಪೂಜೆ ಮಾಡ್ತೀವೋ ಅಷ್ಟು ಒಳ್ಳೇದೇ ಸರ್. ನಾಣಿ, ನಾವು ಸಾಮೂಹಿಕ ಭಜನೆ ಪ್ರೋಗ್ರಾಮ್ಗೆ ಬರಲಿಲ್ಲ. ಡೋಂಟ್ ಕಿಲ್ ಮೈ ಟೈಮ್. ಸರ್ ಮುಗೀತು ಜೈ. ನಿತ್ಯ, ಎಲ್ಲರಿಗೂ ಆರತಿ ಕೊಡಮ್ಮ. ಸುಟ್ಕೋ. ಕೈ ಸುಟ್ಕೋ.